ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನೋಡಿ, ನಮ್ಮ ಮನೆಯ ಮಹಾಲಕ್ಷ್ಮಿ ಹೇಗಿದ್ದಾಳೆ ಅಂತ ಅಮಾವಾಸ್ಯೆ ಪೂಜೆ ಮಾಡ್ಕೊಂಡು ಬಂದಿದ್ವಿ ನೆನ್ನೆ. ಇವತ್ತು ನೋಡಿ ಹೇಗೆ ಅಂದವಾಗಿ ಕಾಣ್ತಿದ್ದಾಳಲ್ವ. ಇದನ್ನು ಬರಬೇಕಾದ್ರೂ ನಾವು ಎಷ್ಟೋ ಜನರ ಹತ್ರ ಮಾತುಗಳನ್ನು ಕೇಳ್ಕೊಂಡಿದ್ದೀವಿ, ಎಷ್ಟೋ ಜನರ ಹತ್ರ ಆಡ್ಕೊಂಡಿದ್ದೀವಿ ಕೂಡ. ನಮ್ಮ ಹತ್ರ ಗಾಡಿ ಇಲ್ಲದೇ ಇರುವಾಗಲೇ ಗೊತ್ತಾಗೋದು, ಒಂದು ಏನಾದರೂ ಇಲ್ಲ ಅಂದರೆ ಒಬ್ಬರ ಮನಸ್ಸಲ್ಲಿ ಏನಿರುತ್ತೆ ನಮ್ಮ ಬಗ್ಗೆ ಅನುಭವ ಅನ್ನೋದು ನಾವು ಅನುಭವಿಸಿದ್ದೀವಿ. ಯಾಕಂತ ಹೇಳಿದರೆ, ಈ ಗಾಡಿ ಬರೋಕ್ಕೂ ಮುಂಚೆ ನಾವು ಮದುವೆ ಆಗಿ ಎಷ್ಟೋ 6 ವರ್ಷ ಆಯಿತು ಏನು ಹೆಚ್ಚಾಗಿ. ಆವಾಗಿಂದ ನಮ್ಮ ಹತ್ರ ಗಾಡಿ ಇರಲಿಲ್ಲ. ಅಲ್ಲಿದ್ದರಿಂದ ನಾವು ಎಷ್ಟೋ ಮಾತುಗಳನ್ನು ಕೇಳ್ಕೊಂಡು ಬಂದಿದ್ದೀವಿ ಕೂಡ. ನೋಡಿ, ಅದರಲ್ಲಿ ನಮ್ಮ ಮದ್ದಿನ ಮಗ ಕೂಡ ಬಂದಿದ್ದಾನೆ ಮಧ್ಯದಲ್ಲಿ. ಎಷ್ಟು ಕ್ಯೂಟಾಗಿ ನಿಂತಿದ್ದಾನೆ ಗಾಡಿ ನೋಡ್ತಾ ಮಹಾಲಕ್ಷ್ಮಿನ. ಹಾಗೆಯೇ ಏನಂತ ಹೇಳಿದರೆ, ಒಂದು ಮನುಷ್ಯರಿಗೆ ಬೆಲೆ ಕೊಡಬೇಕಾದ್ರೆ ಅವನ ಹತ್ರ ಗಾಡಿ ಇರಲೇಬೇಕಾ? ಒಬ್ಬರ ಹತ್ರ ಮಾತಾಡಬೇಕಂದ್ರೂ ಅವ್ರ ಹತ್ರ ಗಾಡಿನೇ ಇರಬೇಕಂತ ಏನಿಲ್ಲ ಅಲ್ವಾ? ಆದ್ರೂ ಈಗಿನ ಜನ್ರೇಷನ್ ಹೇಗಿದೆ ಅಂತ ಹೇಳಿದರೆ, ಒಬ್ಬನ ಹತ್ರ ಗಾಡಿ ಇದ್ದರೆ ಮಾತ್ರ ಸ್ವಲ್ಪ ಆ ಸೈಡ್ ಬಿಡಲಿಕ್ಕೆ ಹೇಳಿದರೂ ಕೂಡ, ಏನಾದರೂ ಮಾತಾಡಿಸಿದ್ರು ಕೂಡ ಅವ್ರು ಗಾಡಿ ನಿಲ್ಲಿಸಲ್ಲ. ಒಬ್ಬರ ಮನುಷ್ಯ ಹತ್ರ ಗಾಡಿ ಇರಬೇಕು, ಹಣ ಇರಬೇಕು, ಇಲ್ಲಾದರೆ ಅವ್ರಿಗೆ ಬೆಲೆನೇ ಇಲ್ಲ. ಈ ಕೆಲವರು ಅನುಭವಿಸಿರ್ಬೋದು ಈ ನೋವನ್ನು. ಯಾರ ಹತ್ರ ಇಲ್ಲದವರಿಗೆಲ್ಲ, ಅಂದರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆಲ್ಲ ಈ ಪ್ರಾಬ್ಲಮ್ ಬಂದಿರುತ್ತೆ, ಇಲ್ಲ ಅಂತಿಲ್ಲ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಶೇರ್, ಸಬ್ಸ್ಕ್ರೈಬ್ ಮಾಡಿ.